ಸೌತ್ ಕೊರಿಯಾದ ರಿಯಲ್ ಸೀರಿಯಲ್ ಕಿಲ್ಲರ್ ಕೇಸ್ ನ ಕಥೆ ಇದು. 1980 ಒಂದು ಸಣ್ಣ ಹಳ್ಳಿಯಲ್ಲಿ ಸತತವಾಗಿ ಹೆಣ್ಣು ಮಕ್ಕಳ ಕೊಲೆ ಆಗ್ತಿರುತ್ತೆ. ಯಾವುದೇ ಟೆಕ್ನಾಲಜಿ ಅಥವಾ ಪ್ರಾಪರ್ ಟ್ರೈನಿಂಗ್ ಇಲ್ಲದ ಹಳ್ಳಿಯ ಇಬ್ಬರು ಪೊಲೀಸರು ಮತ್ತು ಸಿಟಿಯಿಂದ ಬಂದ ಒಬ್ಬ ಬುದ್ಧಿವಂತ ಪೊಲೀಸ್ ಆಫೀಸರ್ ಸೇರಿ ಆ ಕಿಲ್ಲರ್ ನ ಹಿಡಿಯೋದಕ್ಕೆ ಹೇಗೆ ಕಷ್ಟಪಡ್ತಾರೆ ಮತ್ತು ಆ ಫ್ರಸ್ಟ್ರೇಷನ್ ಅವರನ್ನೇ ಹೇಗೆ ಮಾನಸಿಕವಾಗಿ ಕುಗ್ಗಿಸುತ್ತೆ ಅನ್ನೋದೇ ಈ ಸಿನಿಮಾದ ಒನ್ ಲೈನ್. ಇದು ಡೇ 24 ಆಫ್ 50 ಡೇ ಚಾಲೆಂಜ್. ಇವತ್ತಿನ ಸಿನಿಮಾ ಮೆಮೊರೀಸ್ ಆಫ್ ಮರ್ಡರ್. ಸಿನಿಮಾದ ಆರಂಭದಲ್ಲಿ ಬರೋ ಕ್ರೈಮ್ ಸೀನ್ ನ ಒಂದು ಲಾಂಗ್ ಟೇಕ್ ಡೈರೆಕ್ಷನ್ ಗೆ ಬೆಸ್ಟ್ ಎಕ್ಸಾಂಪಲ್. ಆ ಒಂದು ಲಾಂಗ್ ಶಾಟ್ ಅಲ್ಲಿ ಪೊಲೀಸರ ಅಸಹಾಯಕತೆ, ಹಳ್ಳಿ ಜನರ ಗೊಂದಲವನ್ನ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ರಿಪೋರ್ಟರ್ಸ್ ಬೀಳೋದು, ಟ್ರ್ಯಾಕ್ಟರ್ ಕೊಲೆಗಾರನ ಫುಟ್ ಪ್ರಿಂಟ್ ಅನ್ನ ಅಳಿಸಿ ಹಾಕೋದು, ಇವೆಲ್ಲವನ್ನ ಒಂದೇ ಟೇಕ್ ನಲ್ಲಿ ನ್ಯಾಚುರಲ್ ಆಗಿ ತೋರಿಸಿ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಅನ್ಪ್ರಿಪೇರ್ಡ್ ಆಗಿದೆ ಅನ್ನೋದನ್ನ ವಿಜುವಲಿನೇ ಎಸ್ಟಾಬ್ಲಿಷ್ ಮಾಡ್ಬಿಡ್ತಾರೆ. ಸಿನಿಮಾ ಪ್ರಾರಂಭ ಆದಾಗ ಆ ಹಳ್ಳಿ ಪೊಲೀಸರ ದಡ್ಡತನವನ್ನ ನೋಡಿ ನಾವ್ ಯಾವ್ದೋ ಕಾಮಿಡಿ ಸಿನಿಮಾ ನೋಡ್ತಿದೀವಿ ಅಂತ ಅನ್ಸುತ್ತೆ. ಆದ್ರೆ ಕಥೆ ನಿಧಾನವಾಗಿ ಪ್ರೋಗ್ರೆಸ್ ಆಗ್ತಿದ್ದ ಹಾಗೆ ಅದನ್ನ ಒಂದು ಡಾರ್ಕ್ ಮತ್ತೆ ಸೀರಿಯಸ್ ಥ್ರಿಲ್ಲರ್ ಆಗಿ ಶಿಫ್ಟ್ ಮಾಡ್ತಾರೆ. ಕ್ಲೈಮ್ಯಾಕ್ಸ್ ಬರೋ ಹೊತ್ತಿಗೆ ಆಡಿಯನ್ಸ್ ನ ಎದೆಯಲ್ಲಿ ಒಂದು ಸಣ್ಣ ಭಯ ಮತ್ತೆ ದುಃಖ ಮನೆ ಮಾಡಿರುತ್ತೆ. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಹಿಸ್ಟರಿಯಲ್ಲೇ ಮೋಸ್ಟ್ ಐಕಾನಿಕ್. ಕೊನೆಯಲ್ಲಿ ನಾಯಕ ನಟ ಫೋರ್ತ್ ವಾಲ್ ನ ಬ್ರೇಕ್ ಮಾಡಿ ನೇರವಾಗಿ ಕ್ಯಾಮೆರಾ ಲೆನ್ಸ್ ಅನ್ನೇ ನೋಡ್ತಾನೆ. ಯಾಕಂದ್ರೆ ಆ ಸಿನಿಮಾ ರಿಲೀಸ್ ಆಗೋ ಟೈಮ್ಗೆ ಇನ್ನೂ ಸೀರಿಯಲ್ ಕಿಲ್ಲರ್ ಸಿಕ್ಕಾಕೊಂಡಿರೋದಿಲ್ಲ. ಅವನ ಜೊತೆ ಡೈರೆಕ್ಟ್ ಆಗಿ ಐ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಡೈರೆಕ್ಟರ್ ನ ಇಂಟೆನ್ಷನ್. ಈ ಸಿನಿಮಾನ ಯಾರಾದ್ರೂ ನೋಡಿಲ್ಲ ಅಂದ್ರೆ ಈ ಕೂಡಲೇ ನೋಡಿ. ಈಗ ಆಲ್ರೆಡಿ ನೋಡಿರೋರು ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.